ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋಗಳು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಇಂದಿನ ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಸಂಸ್ಥೆ ISS ಗಗನಯಾತ್ರಿಗಳಿಗೆ ಸಹಾಯ ಮಾಡಲು ಸಂಯೋಜಿಸಿದ AI ಆ್ಯಪ್ನ ಹೆಸರೇನು? ಆಪ್ಷನ್ಸ್: ಸಿಮನ್, ಮೆಗಾಬೋಟ್, ಹೆಲ್ಪರ್ ಬೋಟ್, ಚಾಟ್ GPT. ಕರೆಕ್ಟ್ ಆನ್ಸರ್ ಸಿಮನ್. ಡಾರ್ಜಿಲಿಂಗ್ ಜಲವಿದ್ಯುತ್ ಯೋಜನೆಯು ಭಾರತ ಮತ್ತು ಯಾವ ದೇಶದ ಸಹಯೋಗದ ಜಂಟಿ ಉದ್ಯಮವಾಗಿದೆ? ಆಪ್ಷನ್ಸ್: ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಚೀನಾ. ಕರೆಕ್ಟ್ ಆನ್ಸರ್ ಭೂತಾನ್. ವಿಶ್ವದ ಅತ್ಯಂತ ಚಿಕ್ಕ ಹಾಗೂ ಥ್ರೆಡ್ ಸ್ನೇಕ್ 20 ವರ್ಷಗಳ ನಂತರ ಮತ್ತೆ ಎಲ್ಲಿ ಪತ್ತೆಯಾಯಿತು? ಆಪ್ಷನ್ಸ್: ಬಾರ್ಬಡೋಸ್, ಗಯಾನಾ, ಕೊಲಂಬಿಯಾ, ಕ್ಯೂಬಾ. ಕರೆಕ್ಟ್ ಆನ್ಸರ್ ಬಾರ್ಬಡೋಸ್. ಕವಚ 4.0 ಯಾವ ಸಂಸ್ಥೆಯಿಂದ ಪರಿಚಯಿಸಲ್ಪಟ್ಟ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದೆ? ಆಪ್ಷನ್ಸ್: ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಸಾರಿಗೆ ಸಚಿವಾಲಯ. ಕರೆಕ್ಟ್ ಆನ್ಸರ್ ಸಂಶೋಧನಾ ವಿನ್ಯಾಸಗಳು ಮತ್ತು ಮಾನದಂಡಗಳ ಸಂಸ್ಥೆ. ಯಾವ ಸಂಸ್ಥೆಯು ಸಕ್ಷಮ್ ನಿವಾಸಕ್ಕೆ ಅಭಿಯಾನವನ್ನು ಪ್ರಾರಂಭಿಸಿದೆ? ಆಪ್ಷನ್ಸ್: ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್. ಕರೆಕ್ಟ್ ಆನ್ಸರ್ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ. ಇತ್ತೀಚೆಗೆ ಟೈಫೂನ್ ಕೋಮೆ ಯಾವ ದೇಶವನ್ನು ಅಪ್ಪಳಿಸಿತು? ಆಪ್ಷನ್ಸ್: ಜಪಾನ್, ಫಿಲಿಪೈನ್ಸ್, ಚೀನಾ, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಚೀನಾ. ಹೊಸದಾಗಿ ಪತ್ತೆಯಾದ ಹರಪ್ಪ ತಾಣ ರತಾದಿಯಾ ರೀದೇರಿ ಎಲ್ಲಿದೆ? ಆಪ್ಷನ್ಸ್: ಪಂಜಾಬ್, ರಾಜಸ್ಥಾನ್, ಗುಜರಾತ್, ಹರಿಯಾಣ. ಕರೆಕ್ಟ್ ಆನ್ಸರ್ ರಾಜಸ್ಥಾನ್. ಭಾರತೀಯ ಸೇನೆಯ ಆಪರೇಷನ್ ಶಿವಶಕ್ತಿ ಎಲ್ಲಿ ಕಾರ್ಯಾಚರಣೆ ಮಾಡಿತು? ಆಪ್ಷನ್ಸ್: ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಿಜೋರಾಂ, ಗುಜರಾತ್. ಕರೆಕ್ಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ. ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ 1 ಮೆಗಾವ್ಯಾಟ್ ಹಸಿರು ಹೈಡ್ರೋಜನ್ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಕಾಂಡ್ಲಾ ಬಂದರು, ಮುಂಬೈ ಬಂದರು, ಕೊಚ್ಚಿ ಬಂದರು, ಮಂಗಳೂರು ಬಂದರು. ಕರೆಕ್ಟ್ ಆನ್ಸರ್ ಕಾಂಡ್ಲಾ ಬಂದರು. AI ಇಂಪ್ಯಾಕ್ಟ್ ಶೃಂಗಸಭೆ 2026 ಯಾವ ದೇಶ ಆಯೋಜಿಸಲಿದೆ? ಆಪ್ಷನ್ಸ್: ಭಾರತ, ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಬ್ರೆಜಿಲ್. ಕರೆಕ್ಟ್ ಆನ್ಸರ್ ಭಾರತ. ಯಾವ ರಾಜ್ಯ ಭಾರತದಲ್ಲಿ ಮೊದಲ ಬಾರಿಗೆ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಕೃತಕ ಬುದ್ಧಿಮತ್ತೆ AI ಬಳಕೆ ಪ್ರಾರಂಭಿಸಿದೆ? ಆಪ್ಷನ್ಸ್: ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಪಂಜಾಬ್, ಕರ್ನಾಟಕ. ಕರೆಕ್ಟ್ ಆನ್ಸರ್ ಉತ್ತರ ಪ್ರದೇಶ್.
ಪ್ರಪಂಚದಾದ್ಯಂತ ವೆಬ್ ಡೇ 2025 ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಆಗಸ್ಟ್ 1, ಆಗಸ್ಟ್ 2, ಆಗಸ್ಟ್ 3, ಜುಲೈ 31. ಕರೆಕ್ಟ್ ಆನ್ಸರ್ ಆಗಸ್ಟ್ 1. ವಿಶ್ವ ಸ್ತನ್ಯಪಾನ ವಾರ ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಜುಲೈ 6ರಿಂದ ಜುಲೈ 12, ಜುಲೈ 13ರಿಂದ ಜುಲೈ 19, ಜುಲೈ 20ರಿಂದ ಜುಲೈ 26, ಆಗಸ್ಟ್ 1ರಿಂದ ಆಗಸ್ಟ್ 7. ಕರೆಕ್ಟ್ ಆನ್ಸರ್ ಆಗಸ್ಟ್ 1ರಿಂದ ಆಗಸ್ಟ್ 7. USA ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದ್ದಕ್ಕಾಗಿ ದಂಡಗಳ ಜೊತೆ ವಸ್ತುಗಳ ಆಮದಿಗೆ ಎಷ್ಟು ಸುಂಕವನ್ನು ವಿಧಿಸಿದ್ದಾರೆ? ಆಪ್ಷನ್ಸ್: 10%, 25%, 50%, 60%. ಕರೆಕ್ಟ್ ಆನ್ಸರ್ 25%. ಆಗಸ್ಟ್ 2025 ರಾಜೇಂದ್ರ ಚೋಳನ ನೌಕಾ ಕಾರ್ಯಾಚರಣೆಯ 1000 ವರ್ಷಗಳನ್ನು ಗುರುತಿಸಲು ನರೇಂದ್ರ ಮೋದಿಯವರು ಎಷ್ಟು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಿದರು? ಆಪ್ಷನ್ಸ್: 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ. ಕರೆಕ್ಟ್ ಆನ್ಸರ್ 1000 ರೂಪಾಯಿಯ ನಾಣ್ಯ. ಯಾವ ದೇಶ 16 ವರ್ಷದ ಒಳಗಿನ ಮಕ್ಕಳಿಗೆ ಯೂಟ್ಯೂಬನ್ನು ಬ್ಯಾನ್ ಮಾಡಿದೆ? ಆಪ್ಷನ್ಸ್: ಯುನೈಟೆಡ್ ಕಿಂಗ್ಡಮ್, ಜಪಾನ್, ಇಂಡಿಯಾ, ಆಸ್ಟ್ರೇಲಿಯಾ. ಕರೆಕ್ಟ್ ಆನ್ಸರ್ ಆಸ್ಟ್ರೇಲಿಯಾ. ನಮ್ಮ ಪ್ರತಿ ಪ್ರಯತ್ನಕ್ಕೂ ನಿಮ್ಮ ಲೈಕ್ ಇರಲಿ. ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಂಡಿಯಾದ ಮೊದಲ ಕರಾವಳಿ ರಕ್ಷಣಾ ಪಡೆಯ ವೇಗದ ಗಸ್ತು ಹಡಗು ಅಟಲ್ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಗೋವಾ, ಕಾರವಾರ, ಕೋಲ್ಕತ್ತಾ, ಮುಂಬೈ. ಕರೆಕ್ಟ್ ಆನ್ಸರ್ ಗೋವಾ. ವಿಡಿಯೋವನ್ನು ನೋಡಿ ಸುಮ್ಮನೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಸಹಕರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.